ನಮಸ್ಕಾರ. ಸರ್ಕಾರದ ದುಡ್ಡು ಅಂದ್ರೆ ನಮ್ಮೆಲ್ಲರ ದುಡ್ಡು ಅಲ್ವಾ? ಬಜೆಟ್ ಪಾಸಾಯ್ತು, ಹಣಕ್ಕೆ ಅನುಮೋದನೆ ಸಿಕ್ತು ಅಂದ್ರೆ ಎಲ್ಲ ಮುಗೀತಾ? ಇಲ್ಲ, ಅಲ್ಲೇ ಇದೆ ಅಸಲಿ ಕಥೆ. ಹಾಗಾದ್ರೆ ಸರ್ಕಾರದ ಖರ್ಚಿಗೆ ಇರುವ ಆ ಫೈನಲ್ ಗ್ರೀನ್ ಸಿಗ್ನಲ್ ಯಾವುದು? ಬನ್ನಿ ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಇಡೀ ವಿಷಯ ಶುರುವಾಗೋದೇ ಇಂಥ ಒಂದು ಸರಳ ಆದರೆ ತುಂಬಾನೇ ಮುಖ್ಯವಾದ ಪ್ರಶ್ನೆಯಿಂದ. ಸರ್ಕಾರಕ್ಕೆ ದುಡ್ಡು ಬಳಸೋಕೆ ಪರ್ಮಿಷನ್ ಸಿಕ್ಕಿದ ತಕ್ಷಣ ಇಷ್ಟು ಬಂದ ಹಾಗೆ ಖರ್ಚು ಮಾಡೋಕೆ ಶುರು ಮಾಡ್ಬಿಡ್ತಾರಾ? ಈ ಪ್ರಶ್ನೆಗೆ ಉತ್ತರ ಅಷ್ಟು ಸುಲಭ ಇಲ್ಲ. ಸಂವಿಧಾನದಲ್ಲೇ ಇದಕ್ಕೊಂದು ದೊಡ್ಡ ನಿಯಮ ಇದೆ. ಹೌದು, ನೀವು ಕೇಳಿದ್ದು ಸರಿ. ಮೊದಲ ಪರ್ಮಿಷನ್ ಸಿಕ್ಕಿದ್ದ ತಕ್ಷಣ ಎಲ್ಲಾ ಮುಗ್ದು ಹೋಗಲ್ಲ. ವಿಧಾನಸಭೆ ಸರಿ ದುಡ್ಡು ಕೊಡ್ತೀವಿ ಅಂತ ಒಪ್ಪುಕೊಂಡ್ರೂ ಸರ್ಕಾರದ ಖಜಾನೆಯಿಂದ ಆ ದುಡ್ಡನ್ನ ಆಚೆ ತೆಗಿಬೇಕಂದ್ರೆ ಇನ್ನೊಂದು ಫೈನಲ್ ಅಪ್ರೂವಲ್ ಬೇಕೇ ಬೇಕು. ಇದೇ ನೋಡಿ ನಮ್ಮ ಸಂವಿಧಾನದ ಆರ್ಟಿಕಲ್ 204ನ ಅಸಲಿ ಮ್ಯಾಜಿಕ್. ಸರಿ, ಈ ಫೈನಲ್ ಅಪ್ರೂವಲ್ಗೆ ಒಂದು ಹೆಸರಿದೆ. ಅದನ್ನ ವಿನಿಯೋಗ ವಿಧೇಯಕ ಅಥವಾ ಇಂಗ್ಲಿಷ್ನಲ್ಲಿ ಅಪ್ರಾಪ್ರಿಯೇಷನ್ ಬಿಲ್ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಸರ್ಕಾರಕ್ಕೆ ದುಡ್ಡು ಬಳಸೋಕೆ ಕೊಡುವ ಒಂದು ಅಫಿಷಿಯಲ್ ಪರ್ಮಿಷನ್ ಲೆಟರ್ ಇದ್ದ ಹಾಗೆ. ಇದು ಸುಮ್ನೆ ಮಾತಲ್ಲ, ಇದೊಂದು ಕಾನೂನು. ಈ ಕಾನ್ಸೆಪ್ಟ್ನ ಸುಲಭವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಬನ್ನಿ ಒಂದು ಚಿಕ್ಕ ಕಥೆ ಕೇಳೋಣ. ಈ ಕಥೆ ಹೆಸರು ಪಿಕ್ನಿಕ್ ಹಣದ ಪ್ಲಾನ್. ಇದರಲ್ಲಿ ಒಂದು ಸಖತ್ ಪಾಠ ಇದೆ. ಊಹಿಸಿಕೊಳ್ಳಿ, ಮನೆಯಲ್ಲಿ ಪಿಕ್ನಿಕ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೀರಾ. ಅದಕ್ಕೆ 1,000 ರೂಪಾಯಿ ಬೇಕು ಅಂತ ಅಪ್ಪನ ಹತ್ರ ಕೇಳ್ತೀರಾ. ಸರಿ, ಅಪ್ಪ ಕೂಡ ಆಯ್ತು ಹೋಗಿ ಬನ್ನಿ ಅಂತ ಒಪ್ಕೊಳ್ತಾರೆ. ಅಂದ್ರೆ ಪಿಕ್ನಿಕ್ಗೆ ಹೋಗೋಕೆ ಪರ್ಮಿಷನ್ ಸಿಕ್ತು, ದುಡ್ಡು ಕೊಡೋಕ್ಕೂ ಒಪ್ಪಿಗೆ ಸಿಕ್ತು. ಸರಿ, ಈಗ ಕೈಯಲ್ಲಿ ದುಡ್ಡಿದೆ, ಹೋಗೋಕೆ ಪರ್ಮಿಷನ್ ಕೂಡ ಇದೆ. ಹಾಗಂತ ಮಾತ್ರಕ್ಕೆ ತಕ್ಷಣನೇ ಖರ್ಚು ಮಾಡೋಕೆ ಶುರು ಮಾಡ್ಬಿಡ್ತೀರಾ? ಇಲ್ಲ ತಾನೇ? ಇಲ್ಲೇ ನೋಡಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇರೋದು. ಏನದು? ಖಂಡಿತ ಇಲ್ಲ. ಮೊದಲು ಆ 1,000 ರೂಪಾಯಿನ ಹೇಗೆಲ್ಲ ಖರ್ಚು ಮಾಡಬೇಕು ಅಂತ ಒಂದು ಲಿಸ್ಟ್ ಮಾಡ್ತೀರಲ್ವಾ? ಟ್ರಾವೆಲ್ಗಿಷ್ಟು, ಊಟಕ್ಕಿಷ್ಟು, ಸ್ನ್ಯಾಕ್ಸ್ಗಿಷ್ಟು ಅಂತ ಒಂದು ಪಕ್ಕಾ ಪ್ಲಾನ್ ಮಾಡ್ಕೋತೀರಾ. ನೋಡಿ, ಸರ್ಕಾರದ ಕಥೆನೂ ಇದಕ್ಕಿಂತ ಬೇರೆ ಏನಿಲ್ಲ. ತನಗೆ ಸಿಕ್ಕಿರೋ ದುಡ್ಡನ್ನ ಹೇಗೆಲ್ಲ ಯಾವ್ಯಾವ ಇಲಾಖೆಗೆ ಖರ್ಚು ಮಾಡ್ತೀವಿ ಅಂತ ನಿಖರವಾಗಿ ಹೇಳೋದೇ ಈ ವಿನಿಯೋಗ ವಿಧೇಯಕದ ಮುಖ್ಯ ಕೆಲ್ಸ. ಓಕೆ, ಈಗ ಇನ್ನೊಂದು ಸನ್ನಿವೇಶಕ್ಕೆ ಹೋಗೋಣ. ಇದು ಹಣಕಾಸಿನ ಶಿಸ್ತಿನ ಬಗ್ಗೆ ಒಂದು ಸೂಪರ್ ಪಾಠ ಹೇಳ್ಕೊಡುತ್ತೆ. ಒಮ್ಮೆ ಫಿಕ್ಸ್ ಮಾಡಿದ ಬಜೆಟ್ನ ಯಾಕೆ ಚೇಂಜ್ ಮಾಡಕ್ಕಾಗಲ್ಲ ಅನ್ನೋದನ್ನ ಈ ಕಥೆ ನಮ್ಗೆ ತಿಳಿಸ್ಕೊಡುತ್ತೆ. ಇದನ್ನೇ ಸರ್ಕಾರಕ್ಕೆ ಹೋಲಿಸಿ ನೋಡಿ. ನಾವು ಶಾಪಿಂಗ್ ಅಂತ ಒಂದು 500 ರೂಪಾಯಿ ಬಜೆಟ್ ಇಟ್ಕೊಂಡ ಹಾಗೆ ಸರ್ಕಾರಕ್ಕೂ ಬೇರೆ ಬೇರೆ ಯೋಜನೆಗಳಿಗೆ ಅನುದಾನ ಫಿಕ್ಸ್ ಆಗಿರುತ್ತೆ. ಇಲ್ಲಿ ಒಂದು ತುಂಬಾ ಮುಖ್ಯವಾದ ನಿಯಮ ಇದೆ. ಒಮ್ಮೆ ವಿನಿಯೋಗ ವಿಧೇಯಕ ಪಾಸ್ ಆಯ್ತು ಅಂದ್ರೆ ಆ ಮೊತ್ತಗಳನ್ನ ಬದಲಾಯಿಸೋ ಹಾಗಿಲ್ಲ. ಒಂಥರ ಬಜೆಟ್ಗೆ ಲಾಕ್ ಹಾಕಿದ ಹಾಗೆ. ಫ್ರೆಂಡ್ಸ್ ಜೊತೆ ಶಾಪಿಂಗ್ ಮಾಡುವಾಗ ಬಜೆಟ್ ಮೀರಿ ಏನಾದ್ರೂ ತಗೊಳ್ಳೋಕೆ ಅವ್ರು ಹೇಳಿದ್ರೆ, ಹೇ ಆಗಲ್ಲಪ್ಪ, ಆ ಬಜೆಟ್ ಆಲ್ರೆಡಿ ಫಿಕ್ಸ್ ಆಗಿದೆ ಅಂತ ಹೇಳ್ತೀರಲ್ವಾ? ಠೀಕ್ ಹಾಗೇನೆ ಸರ್ಕಾರ ಕೂಡ ಒಮ್ಮೆ ಅನುಮೋದನೆ ಪಡೆದ ಮೇಲೆ ಆ ದುಡ್ಡನ್ನ ಹೆಚ್ಚು ಕಡಿಮೆ ಮಾಡೋ ಹಾಗಿಲ್ಲ. ಸರಿ, ಹಾಗಾದ್ರೆ ಈ 2 ಕಥೆಗಳಿಂದ ನಾವು ಏನ್ ಕಲ್ತ್ವಿ? ಇವೆರಡೂ ಸೇರಿ ನಮ್ಮ ಆರ್ಟಿಕಲ್ 204ರ ಮೂಲ ತತ್ವಗಳನ್ನ ಹೇಗೆ ರೂಪಿಸುತ್ತೆ ಅಂತ ಈಗ ನೋಡೋಣ. ಇದನ್ನ ಸರ್ಕಾರದ ಫೈನಲ್ ಲಾಕ್ ಸಿಸ್ಟಮ್ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ನಾವು ನೆನ್ಪಿಟ್ಕೊಳ್ಬೇಕಾದ 3 ಮುಖ್ಯ ನಿಯಮಗಳು. 1, ದುಡ್ಡನ್ನ ಕಾನೂನು ಪ್ರಕಾರನೇ ಖರ್ಚು ಮಾಡಬೇಕು. 2, ಒಮ್ಮೆ ಒಪ್ಪಿಗೆ ಸಿಕ್ಕಿದ್ಮೇಲೆ ಆ ಮೊತ್ತವನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸೋ ಹಾಗಿಲ್ಲ. ಮತ್ತು 3ನೇದು, ಈ ಬಿಲ್ ಬಗ್ಗೆ ಏನಾದ್ರೂ ಗೊಂದಲ ಬಂದ್ರೆ ಸ್ಪೀಕರ್ ಅವರ ನಿರ್ಧಾರವೇ ಫೈನಲ್. ಇಡೀ ಪ್ರಾಸೆಸ್ನ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಇದು 2 ಸ್ಟೆಪ್ನ ಪ್ರಕ್ರಿಯೆ. ಮೊದಲನೇ ಸ್ಟೆಪ್ ದುಡ್ಡಿಗಾಗಿ ಪರ್ಮಿಷನ್ ತಗೊಳ್ಳೋದು, ಅಂದ್ರೆ ಅನುದಾನದ ಬೇಡಿಕೆಗಳಿಗೆ ಓಕೆ ಅನಿಸ್ಕೊಳ್ಳೋದು. 2ನೇ ಸ್ಟೆಪ್ ಆ ದುಡ್ಡನ್ನ ಹೇಗೆ ಬಳಸ್ತೀವಿ ಅನ್ನೋದಕ್ಕೆ ಅಪ್ರೂವಲ್ ತಗೊಳ್ಳೋದು, ಅಂದ್ರೆ ಈ ವಿನಿಯೋಗ ವಿಧೇಯಕವನ್ನ ಪಾಸ್ ಮಾಡಿಸ್ಕೊಳ್ಳೋದು. ಹಾಗಾಗಿ ಅನುಚ್ಛೇದ 804ನ್ನ ನಾವು ಒಂದು ಫೈನಲ್ ಲಾಕ್ ಸಿಸ್ಟಮ್ ಅಂತ ಕರಿಬಹುದು. ಇದು ಸರ್ಕಾರದ ಖರ್ಚುಗಳಿಗೆ ಹಾಕುವ ಒಂದು ಅಂತಿಮ ಬೀಗ ಇದ್ದಾಗೆ. ಒಮ್ಮೆ ಲಾಕ್ ಮಾಡಿದ್ಮೇಲೆ ಅದನ್ನ ಬದಲಾಯಿಸೋಕೆ ಆಗಲ್ಲ. ಇದರಿಂದ ಏನಾಗತ್ತೆ ಅಂದ್ರೆ ಸರ್ಕಾರದ ಹಣಕಾಸಿನ ವ್ಯವಹಾರದಲ್ಲಿ ಒಂದು ಪಾರದರ್ಶಕತೆ, ಒಂದು ಶಿಸ್ತು ಉಳಿಯತ್ತೆ. ಕೊನೆಯದಾಗಿ ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆ. ಸಾಮಾನ್ಯವಾಗಿ ನಮ್ಮ ಕೈಗೆ ದುಡ್ಡು ಬಂದಾಗ ಅದನ್ನ ಮೊದ್ಲೇ ಪ್ಲಾನ್ ಮಾಡಿದ ಹಾಗೇನೆ ಖರ್ಚು ಮಾಡ್ತೀವಾ ಅಥವಾ ಆಗಿಂದಾಗೆ ಪ್ಲಾನ್ ಬದಲಾಯಿಸ್ತಾ ಇರ್ತೀವಾ? ಸರ್ಕಾರದ ಈ ಹಣಕಾಸಿನ ಶಿಸ್ತಿನ ಪಾಠ ನಮ್ಮ ವೈಯಕ್ತಿಕ ಬಜೆಟ್ಗೂ ಅಪ್ಲೈ ಆಗುತ್ತೆ ಅಲ್ವಾ? ಯೋಚನೆ ನೋಡಿ.